ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 9ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಬಹಳ ಮುಖ್ಯವಾದ ವಿಷಯವನ್ನು, ಗೋಪ್ಯವಾದದ್ದನ್ನು ಹೇಳುತ್ತೇನೆ ಅಂತ ಹೇಳಿ ಆ ವಿಷಯದ ಪ್ರಾಮುಖ್ಯವನ್ನು 3 ಶ್ಲೋಕಗಳ ನಿರೂಪಣೆ ಮಾಡಿ, ಜ್ಞಾನಂ ವಿಜ್ಞಾನ ಸಹಿತಂ, ಇಲ್ಲಿ ಜ್ಞಾನ ಅಂದರೆ ಸಾಮಾನ್ಯ ಜ್ಞೇಯವಾದ ವಿಷಯವನ್ನು 4ನೇ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ಶ್ಲೋಕ: ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ. 2 ಶ್ಲೋಕಗಳು ಜೊತೆಯಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಹಾಯಕವಾಗ್ತದೆ. ಆದ್ದರಿಂದ 5ನೇ ಶ್ಲೋಕ: ನ ಚ ಮಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ ನ ಚ ಭೂತಸ್ಥಃ ಮಮಾತ್ಮಾ ಭೂತಭಾವನಃ. ಮೊದಲನೇ ಶ್ಲೋಕದ ಪದವಿಭಾಗ: ಮಯಾ ತತಂ ಇದಂ ಸರ್ವಂ ಜಗತ್ ಅವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚ ಅಹಂ ತೇಷು ಅವಸ್ಥಿತಃ. ಮೇಲ್ಮೈಗೆ ಸ್ವಲ್ಪ ವಿರುದ್ಧವಾಗಿ ಕಾಣುವ ಅಂಶವನ್ನು, ತನ್ನ ಬಗ್ಗೆ ಒಂದು ವಿಚಾರವನ್ನು ಶ್ರೀಕೃಷ್ಣ ಇಲ್ಲಿ ನಿರೂಪಣೆ ಮಾಡಿದ್ದಾನೆ. ಮಯಾ, ಶ್ರೀಕೃಷ್ಣ ಸಾಕ್ಷಾತ್ ಈ ಜಗತ್ತಿನ ಸೃಷ್ಟಿಕರ್ತನಾದ ಪರಮಾತ್ಮ. ಅವ್ಯಕ್ತಮೂರ್ತಿನಾಮಯ, ಮೂರ್ತಿ ಅಂದರೆ ದೇಹ. ನಾವು ಜೀವರು ಅವ್ಯಕ್ತರು, ಯಾರಿಗೂ ಕಾಣಿಸೋದಿಲ್ಲ ಕಣ್ಣಿಗೆ. ನಮ್ಮ ಅನುಭವಕ್ಕೆ ನಾವು ತಿಳಿತೇವೆ ಹೊರತು ಉಳಿದವರ ಕಣ್ಣಿಗೆ ನಮ್ಮ ಕಣ್ಣಿಗೂ ನಾವು ಕಾಣಿಸಲ್ಲ. ಆದರೆ ನಾವು ಕಾಣಿಸದಿದ್ದರೂ ನಮ್ಮ ಈ ದೇಹ ಅದು ಮತ್ತೊಬ್ಬರಿಗೂ ನಮಗೂ ಕಾಣುತ್ತೆ. ಆದರೆ ದೇವರಲ್ಲ, ಹಾಗಲ್ಲ. ಅವ್ಯಕ್ತ ಮೂರ್ತಿ, ಮೂರ್ತಿ ಅಂದರೆ ದೇಹ. ಅವನೂ ಯಾರಿಗೂ ಕಾಣಿಸಲ್ಲ, ಅವನೇ ಆದ ಅವನ ದೇಹವು ಯಾರಿಗೂ ಕಾಣಿಸೋದಿಲ್ಲ. ಅವ್ಯಕ್ತ ಮೂರ್ತಿನಾಮಯ, ಯಾರಿಗೂ ಕಾಣಿಸದ ದೇಹವುಳ್ಳ ನನ್ನಿಂದ. ಇದಂ ಸರ್ವಂ ಜಗತ್ ತತಂ, ಈ ಸಕಲ ಜಗತ್ತು ಅಂದರೆ ಚರಾಚರ ಪ್ರಪಂಚ ತತಂ ವ್ಯಾಪ್ತವಾಗಿದೆ. ಶ್ರೀಕೃಷ್ಣ ನನ್ನಿಂದ ಈ ಜಗತ್ತೆಲ್ಲವೂ ವ್ಯಾಪಿಸಿದೆ, ಜಗತ್ತಿನ ಎಲ್ಲ ವಸ್ತುಗಳಲ್ಲೂ ನಾನಿದ್ದೇನೆ. ಕಣ್ಣಿಗೆ ಯಾಕೆ ಕಾಣಿಸಲ್ಲ? ಅವ್ಯಕ್ತ ಮೂರ್ತಿನ. ನಿಮ್ಮ ಥರ ನನ್ನ ದೇಹ ಕಣ್ಣಿಗೆ ಕಾಣಿಸುವಂಥದ್ದಲ್ಲ. ಆದ್ದರಿಂದ ನಾನು ಎಲ್ಲೆಡೆ ಇದ್ದರೂ ನಿಮಗೆ ಗೊತ್ತಾಗಲ್ಲ, ನಿಮಗೆ ಗೊತ್ತಾಗದಿದ್ದರೂ ನಾನು ಎಲ್ಲೆಡೆ ಇದ್ದೇನೆ. ಇದು ದೇವರ ಬಗ್ಗೆ ನಾವು ತಿಳಿಯಬೇಕಾದ ವಿಷಯ. ನಾನು ಇದ್ದೇನೆ ಅಂದರೆ ಆಕಾಶವು ಎಲ್ಲ ಕಡೆ ಇದೆ, ನಿನಗೂ ಅದಕ್ಕೂ ಏನು ವ್ಯತ್ಯಾಸ? ಆಕಾಶ ಇಲ್ಲದ ಜಾಗ ಇಲ್ಲ, ನೀನು ಇಲ್ಲದ ಜಾಗ ಇಲ್ಲ. ಅದು ಜಡ, ಅದಕ್ಕಿಂತ ನಿನ್ನಲ್ಲಿ ಮೇಲ್ಮೆ ಏನು? ಶ್ರೀಕೃಷ್ಣ ಹೇಳಿದ ಉತ್ತರಾರ್ಥದಲ್ಲಿ, ಸರ್ವಭೂತಾನಿ ಮತ್ಸ್ಥಾನಿ, ಎಲ್ಲ ಭೂತಗಳು ಅಂದರೆ ಜಡವಾಗಲಿ ಚೇತನವಾಗಲಿ ಅವೆಲ್ಲವೂ ಮತ್ಸ್ಥಾನಿ ನನ್ನಲ್ಲಿವೆ. ನಾನು ಈ ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡಿದ್ದೇನೆ, ನನ್ನಲ್ಲಿ ಈ ಚರಾಚರ ಪ್ರಪಂಚ ಇದೆ. ಅಂದರೆ ಚರಾಚರ ಪ್ರಪಂಚ ನನ್ನನ್ನು ಅರಸಿಕೊಂಡಿದೆ. ಈ ಜಗತ್ತಲ್ಲಿ ವ್ಯಾಪಿಸಿದವನು ಅಷ್ಟೇ ಅಲ್ಲ,
ಈ ಜಗದ್ಧಾರಕನೂ ನಾನಾಗಿದ್ದೇನೆ. ಸರ್ವಭೂತಾನಿ ಮಸ್ಥಾನಿ. ಹೌದು, ನೀನು ಈ ಜಗತ್ತಿನಲ್ಲಿದ್ದಿ. ಅಂದರೆ ಈ ಜಗತ್ತಿನಲ್ಲಿ ಎಲ್ಲಿ ಚರಾಚರ ಪ್ರಪಂಚದಲ್ಲಿ ನೀನು ಇದ್ದೀಯೋ, ನಾವು ನಮ್ಮ ಮನೆಯಲ್ಲಿದ್ದರೆ ಮನೆ ಬಿಟ್ಟು ನಾವಿರೋದಕ್ಕಾಗಲ್ಲ. ಆದ್ದರಿಂದ ಈ ಚರಾಚರ ಪ್ರಪಂಚದಲ್ಲಿ ನೀನಿದ್ದಿ, ನಿನ್ನಲ್ಲಿ ಈ ಪ್ರಪಂಚ ಇದೆ. ನಚಾಹಂ ತೇಷ್ವವಸ್ಥಿತಃ. ಆದರೆ ನಾನಿದ್ದೇನೆ ಅಂದರೆ ತೇಷು ಅಹಂ ನ ಚ ಅವಸ್ಥಿತಃ. ಅವುಗಳಲ್ಲಿ ನಾನಿಲ್ಲ. ನನ್ನಿಂದ ಎಲ್ಲವೂ ವ್ಯಾಪ್ತ, ಅವೆಲ್ಲವೂ ನನ್ನನ್ನು ಆಧರಿಸಿಕೊಂಡಿವೆ. ಆದರೆ ನಾನು ಮಾತ್ರ ಅವುಗಳನ್ನು ಅವಲಂಬಿಸಿಕೊಂಡಿಲ್ಲ. ನ ಚ ಅಹಂ ತೇಷು ಅವಸ್ಥಿತಃ. ನಾನು ಎಲ್ಲೆಡೆ ಇದ್ದೇನೆ, ನನ್ನಲ್ಲಿ ಯಾವುದೂ ಇಲ್ಲ. ಮೇಲ್ಮೈಗೆ ಎಲ್ಲೆಡೆ ಇದ್ದ ಮೇಲೆ ಎಲ್ಲವೂ ಅವನಲ್ಲಿ ಇರಬೇಕು, ಅವನೇ ಧಾರಕ. ಆದರೆ ಕೃಷ್ಣ ಹೇಳ್ತಾನೆ, ನಾನು ಯಾವ ವಸ್ತುಗಳಲ್ಲೂ ಇಲ್ಲ. ಅಲ್ಲ, ಇಲ್ಲ, ಎಲ್ಲೆಡೆ ಇದ್ದ ಮೇಲೆ ನೀನು ಎಲ್ಲದರಲ್ಲೂ ಇರಬೇಕಲ್ಲ. ಅವುಗಳನ್ನು ಅವಲಂಬಿಸಿಕೊಂಡಿಲ್ಲ. ಹೇಗೆ ಮನೆ ಇಲ್ಲದೆ ನಾವಿಲ್ವೋ, ಭೂಮಿ ಇಲ್ಲದೆ ನಾವಿಲ್ಲವೋ, ಹಾಗೆ ಈ ಚರಾಚರ ಪ್ರಪಂಚ ಇಲ್ಲ ಅಂತಾದರೆ ನಾನಿಲ್ಲ ಅನ್ನೋ ಅನಿವಾರ್ಯತೆ ನನಗಿಲ್ಲ. ತೇಷು ಅಹಂ ನ ಅವಸ್ಥಿತಃ. ಆ ಚರಾಚರ ಪ್ರಪಂಚವನ್ನು ಅವಲಂಬಿಸಿಕೊಂಡು ನಾನಿಲ್ಲ. ನನ್ನಲ್ಲೇ ಎಲ್ಲ ಭೂತಗಳು ಇವೆ, ನನ್ನನ್ನು ಅವಲಂಬಿಸಿಕೊಂಡಿವೆವು. ಆಕಾಶದಂತೆ ಎಲ್ಲ ಕಡೆ ಇದ್ದೇನೆ ಅನ್ನೋದಷ್ಟೇ ನನ್ನ ಮೇಲ್ಮೆ ಅಲ್ಲ, ನನ್ನನ್ನು ಆಧರಿಸಿಕೊಂಡು ಇವೆಲ್ಲವೂ ಇವೆ. ಹೀಗೆ ನಾನು ಎಲ್ಲೆಡೆ ಇದ್ದೇನೆ, ನನ್ನಲ್ಲಿ ಎಲ್ಲವೂ ಅವಲಂಬಿಸಿಕೊಂಡಿದೆ ನನ್ನನ್ನು. ಆದರೆ ನಾನು ಇವ್ಯಾವುದನ್ನು ಅವಲಂಬಿಸಿಕೊಂಡಿಲ್ಲ. ಸ್ವತಂತ್ರ ಚೇತನ ನಾನು. ಬಹಳ ಮುಖ್ಯವಾದ ಭಗವಂತನ ಬಗ್ಗೆ, ತನ್ನ ಬಗ್ಗೆ ಇರುವ ಒಂದು ವಿಷಯವನ್ನು ಶ್ರೀಕೃಷ್ಣ, ಅವನು ಸರ್ವತ್ರ ವ್ಯಾಪ್ತ, ಸರ್ವಾಧಾರ, ಅವನಿಗೆ ಯಾವುದರ ಅವಶ್ಯಕತೆಯೂ ಇಲ್ಲ, ಸ್ವತಂತ್ರ ವ್ಯಕ್ತಿ. ಈ ಮೂರು ವಿಷಯಗಳನ್ನು ಶ್ರೀಕೃಷ್ಣ ಇಲ್ಲಿ ನಿರೂಪಣೆ ಮಾಡಿದ್ದಾನೆ. ಮುಂದಿನ ಶ್ಲೋಕ, ನ ಚ ಮಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ ನ ಚ ಭೂತಸ್ಥೋ ಮಮಾತ್ಮ ಭೂತಭಾವನಃ. ಆ ಶ್ಲೋಕದ ಪದವಿಭಾಗ, ನ ಚ ಮಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಂ ಐಶ್ವರಂ ಭೂತಭೃತ್ ನ ಚ ಭೂತಸ್ಥಃ ಮಮಾತ್ಮ ಭೂತಭಾವನಃ. ಶ್ರೀಕೃಷ್ಣ, ನಾನು ಎಲ್ಲೆಡೆಯೂ ಇದ್ದೇನೆ, ನನ್ನಲ್ಲಿ ಎಲ್ಲ ಭೂತಗಳು, ಜಡಚೇತನಗಳು ಇವೆ. ಹಿಂದಿನ ಶ್ಲೋಕದಲ್ಲಿ ಹೇಳಿದ, ಇಲ್ಲಿ ನೋಡಿ ಅದಕ್ಕೆ ವಿರುದ್ಧವಾಗಿ ಹೇಳ್ತಾನೆ, ನ ಚ ಮಸ್ಥಾನಿ ಭೂತಾನಿ. ನನ್ನಲ್ಲಿ ಯಾವ ಭೂತಗಳೂ ಇಲ್ಲ. ಹಿಂದಿನ ಶ್ಲೋಕದಲ್ಲಿ ಮಸ್ಥಾನಿ ಸರ್ವಭೂತಾನಿ, ನನ್ನಲ್ಲಿ ಸಕಲ ಪ್ರಪಂಚವೂ ಇದೆ ಅಂತ. ಇಲ್ಲಿ ಅದನ್ನು ನಿರಾಕರಣೆ ಮಾಡ್ತಾ ಇದ್ದಾನೆ. ನ ಚ ಮಸ್ಥಾನಿ ಭೂತಾನಿ, ನನ್ನಲ್ಲಿ ಯಾವುದೂ ಇಲ್ಲ. ವಿರುದ್ಧ. ಇದರ ಅಭಿಪ್ರಾಯವನ್ನು ರಾಘವೇಂದ್ರ ಸ್ವಾಮಿಗಳು ಹೀಗೆ ಬಿಚ್ಚಿಟ್ಟಿದ್ದಾರೆ. ನಾವು ಎಲ್ಲಿದ್ದೇವೋ, ಉದಾಹರಣೆಗೆ ಒಂದು ನೆಲದಲ್ಲಿ ಕೂತಿದ್ದೇವೆ ಅಂತ ಇಟ್ಕೊಳ್ಳೋಣ. ಆ ನೆಲ ಥಂಡಿ ಇದ್ದರೆ ನಮ್ಮ ಮೈಗೆ ಥಂಡಿ ಹತ್ತುತ್ತದೆ. ನೆಲ ಬಿಸಿಯಾಗಿದ್ದರೆ ಆ ಬಿಸಿ ನಮ್ಮ ಮೈಗೆ ಹತ್ತುತ್ತದೆ.
ಅಷ್ಟೇ ಅಲ್ಲ ನೋಡಿ, ನೆಲದ ಮೇಲೆ ನೀರು ಬಿದ್ದರೆ ನೀರಿನ ಗುಣ ನೆಲದಲ್ಲಿ ಇರ್ತದೆ. ನೀರು ಥಂಡಿ ಇರ್ತದೆ, ನೀರು ನೆಲಕ್ಕೆ ಬಿದ್ದರೆ ನೆಲ ಥಂಡಿ ಆಗ್ತದೆ. ಬೆಂಕಿ ಬಿಸಿ ಇರ್ತದೆ, ಬೆಂಕಿ ಭೂಮಿ ಮೇಲೆ ಬಿದ್ದರೆ ಆ ಭೂಭಾಗ ಬಿಸಿ ಆಗ್ತದೆ. ಹೀಗೆ ಒಂದರಲ್ಲಿ ಒಂದಿದ್ದರೆ ಅದರ ಧರ್ಮ ಇದಕ್ಕೆ, ಇದರ ಧರ್ಮ ಅದಕ್ಕೆ ಬದಲಾವಣೆ ಆಗುತ್ತೆ. ಭೂಮಿಯ ಧರ್ಮ ನಮಗೆ, ಬೆಂಕಿ ನೀರಿನ ಧರ್ಮ ಭೂಮಿಗೆ. ಹೀಗೆ ಒಂದರಲ್ಲಿ ಒಂದಿದ್ದಾಗ ಅವೆರಡರಲ್ಲಿ ಪರಸ್ಪರ ಧರ್ಮಗಳ ವಿನಿಮಯ ಇದೆ. ಶ್ರೀಕೃಷ್ಣ ಹೇಳ್ತಾನೆ, ನಾನು ಎಲ್ಲೆಡೆಯೂ ಇದ್ದೇನೆ, ನಾನು ಎಲ್ಲೂ ಇಲ್ಲ. ಎಲ್ಲೆಡೆಯೂ ಇದ್ದಾಗ ಏನು ಪರಿಣಾಮ ಆಗಬೇಕೋ ಆ ಪರಿಣಾಮ ನನಗಿಲ್ಲ. ನಾನು ಎಲ್ಲ ಭೂತಗಳಲ್ಲಿ ಇದ್ದರೆ ಆ ಭೂತಗಳ ಗುಣ ನನಗೆ ಬರೋದಿಲ್ಲ, ನನ್ನ ಗುಣ ಅವುಗಳಿಗೂ ಹೋಗೋದಿಲ್ಲ. ಈ ಅರ್ಥದಲ್ಲಿ ಶ್ರೀಕೃಷ್ಣ ನಚಮಸ್ಥಾನಿ ಭೂತಾನಿ, ಬೇರೆ ವಸ್ತುಗಳು ಇರುವಂತೆ ನಾನು ಎಲ್ಲ ವಸ್ತುಗಳಲ್ಲಿ ಇರೋದಲ್ಲ, ನಾನು ಎಲ್ಲದರಲ್ಲೂ ಇದ್ದೇನೆ, ಎಲ್ಲದರಲ್ಲೂ ಇಲ್ಲ. ಭೂತಗಳಲ್ಲಿ ನಾನಿದ್ದೇನೆ, ಭೂತಗಳಲ್ಲಿ ನಾನಿಲ್ಲ. ಭೂತಗಳಲ್ಲಿ ನಾನಿದ್ದೇನೆ ಅಂದರೆ ನಾನಿಲ್ಲದೆ ಅವಿಲ್ಲ, ಅವುಗಳ ಅಸ್ತಿತ್ವ ನನ್ನಿಂದ. ಅವುಗಳಲ್ಲಿ ನಾನಿಲ್ಲ ಅನ್ನೋದಕ್ಕರ್ಥ ಏನು? ನನ್ನ ಗುಣಧರ್ಮ ಅವುಗಳಿಗೆ ಬರೋದಿಲ್ಲ, ಅವುಗಳಲ್ಲಿ ನಾನಿದ್ದರೂ ಅವುಗಳ ನಂಟು ನನಗಿಲ್ಲ. ನಚಮಸ್ಥಾನಿ ಭೂತಾನಿ. ಇಷ್ಟು ಹೇಳಿ ಶ್ರೀಕೃಷ್ಣ ಪ್ರಾಯ ಒಂದು ಮಂದಹಾಸ ಮಾಡಿದ್ದಾನೆ. ಪಶ್ಯಮೇ ಯೋಗಮೈಶ್ವರಂ, ನನ್ನ ಯೋಗಂ ಅಂದರೆ ಮಹತಿ, ಮಹಾತ್ಮೆ. ಐಶ್ವರಂ ಯೋಗಂ, ನನ್ನ ಈ ಈಶ್ವರನಿಗೆ ಸಂಬಂಧಪಟ್ಟ, ಲೋಕದಲ್ಲಿ ಯಾರಿಗೂ ಇರದೆ ದೇವರಲ್ಲಿ ಮಾತ್ರ ಇರುವ ಯೋಗಂ, ಸಾಮರ್ಥ್ಯವನ್ನು ಪಶ್ಯ ನೋಡು. ಯಾವ ಲೋಕದ ವಸ್ತುವು ಕೂಡ ಒಂದರಲ್ಲಿ ಇದ್ದು ಒಂದರಲ್ಲಿ ಇಲ್ಲದೇ ಇರುವಂತೆ ಆಗುವ ಸಾಮರ್ಥ್ಯ ಇಲ್ಲ. ಆದರೆ ನನ್ನಲ್ಲಿ ಲೋಕ ಮೀರಿದ ಸಾಮರ್ಥ್ಯ ನನ್ನದಾದ್ದರಿಂದ ಎಲ್ಲದರ ಒಳಗಡೆ ಇದ್ದು ನಾನು ಇಲ್ಲದಂತೆ ಇದ್ದೇನೆ. ಉಳಿದದ್ದು ಇದ್ದಾಗ ಹೇಗೆ ಇರಬೇಕೋ ಹಾಗೆ ನಾನಿಲ್ಲ, ನನ್ನ ಪಾಡಿಗೆ ನಾನು. ಹೀಗೆ ಶ್ರೀಕೃಷ್ಣ ಎಲ್ಲರ ಇರುವಿನಂತೆ ತನ್ನದಲ್ಲ ಅನ್ನೋದನ್ನು ಈ ಶ್ಲೋಕದ ಪೂರ್ವಾರ್ಥದಲ್ಲಿ ನಿರೂಪಣೆ ಮಾಡಿದ್ದಾನೆ. ಭೂತಭೃತ್ ನಚ ಭೂತಸ್ಥಃ, ನಾನು ಎಲ್ಲ ಜಡಚೇತನಗಳನ್ನು ಭೃತ್ ಧರಿಸಿದ್ದೇನೆ, ಅವುಗಳಲ್ಲಿ ನಾನು ಇದ್ದು ಅವುಗಳ ಸ್ಥಿತಿಯನ್ನು ನಿಯಂತ್ರಣ ಮಾಡದೇ ಇದ್ದರೆ ಅವು ಯಾವುದೂ ಇರೋದಿಲ್ಲ. ಹೀಗಾಗಿ ಸಕಲ ಭೂತಧಾರಕ, ಭೂತಭೃತ್, ಸಕಲ ಪ್ರಾಣಿ ಜಡಚೇತನಗಳನ್ನು ಭರಣೆ ಮಾಡುವವನು, ಪೋಷಿಸುವವನು, ಅವುಗಳ ಅಸ್ತಿತ್ವವನ್ನು ಕೊಡುವವನು ನಾನು. ನಚ ಭೂತಸ್ಥಃ, ಆದರೆ ನಾನು ಆ ಭೂತ ವಸ್ತುಗಳನ್ನು ಅವಲಂಬಿಸಿಲ್ಲ. ಭೂತಸ್ಥಃ ನಚ, ಪಂಚಭೂತಗಳಲ್ಲಾಗಲಿ ಚೇತನಗಳಲ್ಲಾಗಲಿ ನಾನಿಲ್ಲ. ಅಂದರೆ ಅವುಗಳನ್ನು ಅವಲಂಬಿಸಿಕೊಂಡು ನಾನಿಲ್ಲ. ಇದು ನಾನು ಮಾತ್ರ ಅಲ್ಲ, ಇವಾಗ ನಾವು ಎಲ್ಲೂ ಇಲ್ಲ, ನಾವಿರೋದು ನಮ್ಮ ಶರೀರದಲ್ಲಿ. ಆದರೆ ನಮ್ಮ ಶರೀರ ಇನ್ನೊಂದನ್ನು ಅವಲಂಬಿಸಿಕೊಂಡಿದೆ. ನಾವು ನಮ್ಮ ಮನೆಯಲ್ಲಿದ್ದೇವೆ ಅಂದರೆ ನಮ್ಮ ಶರೀರ ಮನೆಯಲ್ಲಿದೆ ಅಂತ ಅರ್ಥ. ಹಾಗೆ ದೇವರು ನಮ್ಮಂತೆ ಅವನ ಆತ್ಮ ಇಲ್ಲದಿದ್ದರೂ ಅವನ ಶರೀರ ಇರಬಹುದೇ ಅಂದರೆ ಶ್ರೀಕೃಷ್ಣ ಹೇಳ್ತಾನೆ, ಮಮ ಆತ್ಮ, ನನ್ನ ದೇಹವೂ ಕೂಡ ಭೂತಭೃತ್ ನಚ ಭೂತಸ್ಥಃ, ನಾನು ಬೇರೆ ಅಲ್ಲ, ನನ್ನ ಶರೀರ ಬೇರೆ ಅಲ್ಲ. ಆದ್ದರಿಂದ ಮಮ ಆತ್ಮ, ನನ್ನ ಶರೀರ ಅದು ಈ ಜಗದ್ಧಾರಕವಾಗಿದೆ. ಆದರೆ ಜಗತ್ತನ್ನು ಡಿಪೆಂಡಾಗಿ ಅವಲಂಬಿಸಿಕೊಂಡು ಅದು ಇಲ್ಲ. ಯಾಕೆ?
ಭೂತಭಾವನಃ. ನಾನು ಭೂತಂ ಭಾವಯತೀತಿ ಭೂತಭಾವನಃ. ಈ ಚರಾಚರ ಪ್ರಪಂಚಕ್ಕೆ ಸೃಷ್ಟಿಕರ್ತ. ಸೃಷ್ಟಿಕರ್ತ ಅಂದರೆ ಅವುಗಳ ಹಂಗು ನನಗಿಲ್ಲ, ಅವುಗಳ ಆಸರೆ ಅನಿವಾರ್ಯತೆ ನನಗಿಲ್ಲ, ನಾನು ಸೃಷ್ಟಿ ಮಾಡಿದವನೇ ನಾನು. ಹೀಗೆ ಭೂತಭಾವನಃ, ಚರಾಚರ ಪ್ರಪಂಚಕ್ಕೆ ಸೃಷ್ಟಿಕರ್ತನಾದ ಮಮ ಆತ್ಮ, ನಾನೇ ಆದ ಈ ದೇಹ ಭೂತಭೃತ್ ಹೌದು, ಭೂತಸ್ಥ ಅಲ್ಲ. ನಾನು ಹೇಗೋ ನನ್ನ ದೇಹವೂ ಹಾಗೆ. ಹೀಗೆ ಶ್ರೀಕೃಷ್ಣ ಪರಮಗುಹ್ಯ ಅಂತೇನು ಹೇಳಿದ್ನೋ ಅದು ನೋಡೋದಕ್ಕೆ ನಮ್ಮಕ್ಕಿಂತ ವಿಲಕ್ಷಣವಾಗಿ ಪರಸ್ಪರ ವಿರುದ್ಧವಾಗಿರುವ ವಿಷಯ. ಆದರೆ ವಿರುದ್ಧ ಅಂತ ಕಂಡರೂ ಕೂಡ ಸತ್ಯವಾದ ವಿಷಯ. ಭೂತದಲ್ಲಿ ಇದ್ದೇನೆ, ಭೂತದಲ್ಲಿ ಇಲ್ಲ, ಜಗತ್ತಿನಲ್ಲಿ ಇದ್ದೇನೆ, ಇದ್ದು ಇಲ್ಲದಂತೆ ಅನ್ನೋದನ್ನು ಪರಮಾತ್ಮ ತನ್ನ ಪಾರಮ್ಯವನ್ನು ಈ 2 ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ನ ಚ ಮಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥಃ ಮಮಾತ್ಮ ಭೂತಭಾವನಃ. ಮುಂದಿನ ಶ್ಲೋಕ. ತಾನು ಎಲ್ಲೆಡೆ ಇದ್ದೇನೆ, ಆದರೆ ನಾನು ಎಲ್ಲೂ ಇಲ್ಲ. ಇದನ್ನು ಶ್ರೀಕೃಷ್ಣ ಒಂದು ದೃಷ್ಟಾಂತದ ಮೂಲಕ ಸ್ಪಷ್ಟಪಡಿಸ್ತಾ ಇದ್ದಾನೆ. ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ಥಾನೀತ್ಯುಪಧಾರಯ. ಪದವಿಭಾಗ. ಯಥಾ ಆಕಾಶಸ್ಥಿತಃ ನಿತ್ಯಂ ವಾಯುಃ ಸರ್ವತ್ರಗಃ ಮಹಾನ್ ತಥಾ ಸರ್ವಾಣಿ ಭೂತಾನಿ, ಸರ್ವಾಣಿ ಭೂತಾನಿ ಮತ್ಸ್ಥಾನಿ, ಒಂದೇ ಪದ, ಇತಿ ಉಪಧಾರಯ. ಪರಮಾತ್ಮ ಎಲ್ಲೆಡೆ ಇದ್ದಾನೆ ಅನ್ನೋದಕ್ಕೆ ಉದಾಹರಣೆ ಆಕಾಶದಲ್ಲಿರುವ ವಾಯು. ಅದು ಆಕಾಶದಲ್ಲಿ ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆ. ಮಹಾನ್, ಚಿಕ್ಕ ಪುಟ್ಟ ವಸ್ತು ಅಲ್ಲ ಅದು. ಎಲ್ಲೆಡೆ ಹಬ್ಬಿರುವ ಗಾಳಿ, ಅದಕ್ಕೊಂದು ಆಸರೆ ಆಕಾಶ. ಆಕಾಶಸ್ಥಿತಃ ನಿತ್ಯಂ ಆಕಾಶಸ್ಥಿತಃ ವಾಯು, ಗಾಳಿ, ಸರ್ವತ್ರಗಃ, ಎಲ್ಲೆಡೆ ವ್ಯಾಪಿಸಿಕೊಂಡಿದೆ. ಮಹಾನ್, ಉಳಿದೆಲ್ಲ ವಸ್ತುಗಳಿಗಿಂತ ದೊಡ್ಡದು. ತಥಾ, ಅದರಂತೆ, ಸರ್ವಾಣಿ ಭೂತಾನಿ ಮಸ್ಥಾನಿ, ಎಲ್ಲ ಭೂತವಸ್ತುಗಳು ನನ್ನಲ್ಲಿ ಇವೆ. ಗಾಳಿಯು ಆಕಾಶದಲ್ಲಿದ್ದಂತೆ ನನ್ನಲ್ಲಿ ಎಲ್ಲ ಪ್ರಾಣಿಗಳು ಜಡಗಳು ಇವೆ. ಇತಿ ಉಪಧಾರಯ, ಹೀಗೆ ದೃಢಪಡಿಸಿಕೋ ಅಂದ ಶ್ರೀಕೃಷ್ಣ. ಏನು ಈ ದೃಷ್ಟಾಂತದ ಔಚಿತ್ಯ? ಆಕಾಶದ ಎಲ್ಲ ಕಡೆ ವಾಯು ಹಬ್ಬಿದೆ, ಎಲ್ಲ ವಸ್ತುಗಳ ಸಂಪರ್ಕವೂ ಅದಕ್ಕಿದೆ, ಅದು ಎಲ್ಲ ವಸ್ತುಗಳಲ್ಲೂ ಇದೆ. ಆದರೆ ಯಾವ ವಸ್ತುವಿನ ನಂಟು ಅದಕ್ಕಿಲ್ಲ. ಅದು ಪರಿಮಳದ ಸುವಾಸನೆಯ ವಸ್ತುಗಳ ಮೇಲೂ ಹರಿಯುತ್ತದೆ, ದುರ್ವಾಸನೆಯ ವಸ್ತುಗಳ ಮೇಲೂ ಹರಿಯುತ್ತದೆ. ಒಳ್ಳೆಯವರು ಅದನ್ನು ಉಸಿರಾಡ್ತಾರೆ, ಕೆಟ್ಟವರು ಅದನ್ನು ಉಸಿರಾಡ್ತಾರೆ. ಆದರೆ ವಾಯು ಒಳ್ಳೆಯದೋ ಕೆಟ್ಟದೋ, ಪರಿಮಳವೋ ವಾಸನೆಯೋ, ಯಾವ ಸಂಪರ್ಕವೂ ಅದಕ್ಕಿಲ್ಲ. ವಸ್ತುತಃ ಪರಿಮಳದ ಹೂವಿನಿಂದ ಹರಿದು ಬಂದ ಗಾಳಿ ಪರಿಮಳವಾಗಿ ಅನಿಸುತ್ತೆ. ಆದರೆ ಆ ಪರಿಮಳ ವಾಯುವಿನ ನಂಟಲ್ಲ, ವಾಯು ಎಳೆದುಕೊಂಡು ಬಂದ ಹೂವಿನ ಪರಾಗದಲ್ಲಿರುವ ಪರಿಮಳ. ವಾಯು ಮೂಲಭೂತವಾಗಿ ಅದರಲ್ಲಿ ಪರಿಮಳವೂ ಇಲ್ಲ, ವಾಸನೆಯೂ ಇಲ್ಲ. ಹೀಗೆ ಒಳ್ಳೆಯ ಕೆಟ್ಟ,
ಸುವಾಸನೆಯ ದುರ್ವಾಸನೆಯ ಎಲ್ಲ ವಸ್ತುಗಳಲ್ಲೂ ವಾಯು ಇದ್ದರೂ ಆ ವಸ್ತುಗಳ ಗುಣಧರ್ಮದ ಸಂಕ್ರಾಂತಿ ಸಂಬಂಧ ಗಾಳಿಗಿಲ್ಲ. ಅದರಂತೆ ಆಕಾಶದಂತೆ ಎಲ್ಲೆಡೆ ವ್ಯಾಪಿಸಿರುವ ನನ್ನಲ್ಲಿ ಎಲ್ಲ ಭೂತಗಳು ಇವೆ. ಆದರೆ ಅವುಗಳ ಗುಣಧರ್ಮಗಳ ಸಂಕ್ರಾಂತಿ ನನಗಿಲ್ಲ. ವಾಯು ಹೇಗೆ ನಿರ್ಲಿಪ್ತವೋ, ತಾನು ಸಂಬಂಧಪಡುವ ವಸ್ತುಗಳ ಗುಣಧರ್ಮಗಳನ್ನು ತಾನು ಹೊತ್ತುಕೊಳ್ಳೋದಿಲ್ವೋ, ಹಾಗೇ ನನ್ನಲ್ಲಿ ಎಲ್ಲ ಭೂತಗಳು ಇದ್ದರೂ ಆ ಭೂತಗಳ ಪ್ರಾಣಿಗಳ ಜಡಚೇತನಗಳ ಗುಣಧರ್ಮದ ಸಂಕ್ರಾಂತಿ ನನಗಿಲ್ಲ. ನನ್ನಲ್ಲಿ ಅಳುವವರು ಇದ್ದಾರೆ, ನಗುವವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಆದರೆ ಅವರ ಒಳ್ಳೆತನ ನನಗಿಲ್ಲ, ಅವರ ಕೆಟ್ಟತನ ನನಗಿಲ್ಲ. ಅವರ ಅಳು ನನಗಿಲ್ಲ, ಅವರ ಸುಖ ನನಗಿಲ್ಲ. ಹೀಗೆ ಸಕಲ ವಸ್ತುಗಳಿಗೆ ನಾನು ಆಧಾರನಾದರೂ ನನ್ನಲ್ಲಿ ಸಕಲ ವಸ್ತುಗಳು ಇದ್ದರೂ ಆ ವಸ್ತುಗಳ ಗುಣಧರ್ಮಗಳು ನನಗಿಲ್ಲ. ಈ ರೀತಿ ನಿರ್ಲಿಪ್ತನಾಗಿ ಇರುವ, ಎಲ್ಲೆಡೆ ವ್ಯಾಪಿಸಿರುವ ಅದಮ್ಯ ಚೇತನ ನಾನು ಅರ್ಜುನ ಅಂತ ಶ್ರೀಕೃಷ್ಣ ತನ್ನ ಮಹತಿಯನ್ನು ದೃಷ್ಟಾಂತದ ಮೂಲಕ ತಿಳಿಸಿಕೊಟ್ಟಿದ್ದಾನೆ. ಮತ್ತೊಮ್ಮೆ ಶ್ಲೋಕ. ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮಸ್ಥಾನೀತ್ಯುಪಧಾರಯ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ಭಾಗದ ಪಾಠದ ಪ್ರಾಯೋಜಕತ್ವವನ್ನು ಶ್ರೀಯುತ ದಿನಕರ್ ರಾವ್ ಮತ್ತು ಕುಟುಂಬದವರು ವಹಿಸಿಕೊಂಡಿದ್ದಾರೆ. ಶ್ರೀಕೃಷ್ಣ ಇವರಿಗೆ ಸಕಲ ವಿಧದ ಸೌಭಾಗ್ಯವನ್ನು ಕೊಟ್ಟು ಜ್ಞಾನ ಸಂಪತ್ತನ್ನು ನೀಡಲಿ ಅಂತ ಪ್ರಾರ್ಥಿಸೋಣ.